ನಮ್ ದೊಡ್ಡಬಳ್ಳಾಪುರ ಡಿ ಕ್ರಾಸು ನರಸಿಂಹಸ್ವಾಮಿ ದೇವಸ್ಥಾನ ಬ್ರಿಡ್ಜ್ ಕೆಳಗಡೆ ನೋಡ್ರಿ ರೈಲ್ ಗುದ್ಬಿಟ್ಟು ಪಾಪ ಸತ್ತೋಗ್ಬಿಟ್ಟಿದ್ದಾರೆ ಒಬ್ರು. ಅವ್ರಿರೋದು ಡಿ ಕ್ರಾಸು. ಪಾಪ ಅಪ್ಪನಿಗೆ ಹುಷಾರಿಲ್ಲಂತೆ, ಕಿವಿನೂ ಕೇಳಿಸಲ್ಲಂತೆ. ನೋಡ್ರಿ ಕೇಳಿಸಿಲ್ಲ ಪಾಪ, ನಡ್ಕೊಂಡು ಹೋಗ್ತಾ ಇದ್ರೆ ಈ ಥರ ಗುದ್ಕೊಂಡು ಹೋಗ್ಬಿಟ್ಟೈತೆ. ದಯವಿಟ್ಟು ನೀವು ಅಷ್ಟೇ ನನಗೆ ಕೇಳ್ಕೊಳೋದು ಹೇಳೋದು ಒಂದೇ ಒಂದು ಮಾತು, ರೈಲ್ವೆ ಪಟ್ಟ ಮೇಲೆ ಸೆಲ್ಫಿ ಹಿಡ್ಕೊಳೋದಾಗ್ಲಿ ಓಡಾಡೋದಾಗ್ಲಿ ಮಾಡಕ್ ಹೋಗ್ಬೇಡ್ರಿ. ಯಾವ ಟೈಮು ಯಾವ ಗಳಿಗೆ ಅಂತ ಗೊತ್ತಾಗಲ್ಲ. ದಯವಿಟ್ಟು ನೀವೆಲ್ಲ ಹುಷಾರಾಗಿರ್ಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಅವ್ರು ಏನಾಗ್ಬೇಕು ನಿಮ್ಗೆ? ನಿಮ್ ತಂದೆಯವರಾ? ಏನಾಗಿತ್ತು ಅವ್ರಿಗೆ? ಸ್ವಲ್ಪ ಮೆಂಟ್ಲು, ಸ್ವಲ್ಪ ತಲೆ, ಕಣ್ಣು ಬೇರೆ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ, ಟಿವಿನ ಸರಿಯಾಗಿ ಅಷ್ಟೊಂದಿಲ್ಲ. ಆದ್ರೂ ರಾತ್ರಿ ಇದ್ದಿದ್ರು. 1 ಗಂಟೆಗೆ ಯಾಕಪ್ಪ ಅಂದ್ರೆ ಯಾಕೋ ನಿದ್ದೆ ಬರ್ತಾ ಇಲ್ಲ ಅಂತ ಓಡಾಡ್ತಾ ಇದ್ರು. ವಯಸ್ಸಾಗೈತೆ ಬಿಡ್ರಿ ಅಂತ ನಾವು ಸುಮ್ಮನೆ ಆಗಿದ್ವಿ. ಹೌದಾ? ನಮ್ಗೆ 10 ಗಂಟೆ ಅದೇ ರಾತ್ರಿ ಬಂದಿರೋದು ಬೆಳಗ್ಗೆ ಬಂದಿರೋದು? ಅದು ಯಾವಾಗ ನಮ್ಗೆ ಗೊತ್ತಿಲ್ಲ. ಅದು ಗೊತ್ತಿಲ್ಲ. ನಾವು ಇವಾಗ ಬಂದು ನೋಡ್ತಾ ಇರೋದು. ನಿಮ್ಗೇನಾಗಬೇಕು? ಅವರು ತಾತ ತಾತ ಆಗ್ಬೇಕು.